ಅನುಮಾನ ಬೇಡ. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ವಿರೋಧ ಯಾಕೆ? ಅದೇ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ, ಇದು ಸಮಾಜವನ್ನ ಹೊಡೆಯುವ ಕೆಲಸ ಅಂತ ಹೇಳಿ. ಈ ಎರಡು ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರುವಂತಹ ಕುಮಾರ್ ಅವರು, ಅದೇ ರೀತಿಯಾಗಿ ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರುವಂತಹ ರವೀಶ್ ದಾಸಪ್ಪನವರು, ಸಾಮಾಜಿಕ ಹೋರಾಟಗಾರರಾಗಿರುವಂತಹ ರಾಮಲಿಂಗೇಗೌಡರು, ಬಿಜೆಪಿ ವಕ್ತಾರರಾಗಿರುವಂತಹ ಆತ್ಮಾನಂದ ಸುರ. 4 ಜನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಮಾರ್ ಸರ್, ನಿಮ್ಮ ಪ್ರಣಾಳಿಕೆಯ ಅಂಶ 2023ರಲ್ಲಿ ಚುನಾವಣೆ ಆಯಿತು, ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡಿದ್ರಿ, ನಾವು ಅಧಿಕಾರಕ್ಕೆ ಬಂದ್ರೆ ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡ್ತೀವಿ. ಈಗ ಹೊಸದಾಗಿ ಹೋಗ್ತಾ ಇದ್ದೀರಾ, ಏನಾದ್ರೂ ಆಗ್ಲಿ, ಬಟ್ ವಿರೋಧ ನಿಮ್ಮ ಪಕ್ಷದಲ್ಲೇ ಇದೆ ಅಲ್ವಾ? ಯಾರು ಹೇಳಿದ್ರು ವಿರೋಧ ಇದೆ ಅಂತ? ಕ್ಯಾಬಿನೆಟ್ ಅಲ್ಲಿ ನಡೆದಿದ್ದೇನು? ಎಲ್ಲಿ ನಡೀತು, ನೀವು ನೋಡಿದ್ರಾ? ಹೌದು, ಕ್ಯಾಬಿನೆಟ್ ಮೀಟಿಂಗ್ ಒಳಗಡೆ ಹೋಗಿದ್ರ? ಕ್ಯಾಬಿನೆಟ್ ನಲ್ಲಿ ಅಲ್ಲ, ಹೋಗಿದ್ರ? ಆಗಿದೆ, ಕ್ಯಾಬಿನೆಟ್ ನಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ, ವಕ್ತಾರರು ಕೂತಿದ್ದಾರೆ. ಕ್ಯಾಬಿನೆಟ್ ಒಳಗಡೆಗೆ ಯಾರನ್ನಾರು ಬಿಟ್ಕೋತಾರ? ಸಚಿವರನ್ನು ಹೊರತುಪಡಿಸಿ ಅವ್ರು ಯಾರು IAS ಅಧಿಕಾರಿಗಳು ಕಾರ್ಯದರ್ಶಿಗಳು ಬಿಟ್ಟು ಯಾರನ್ನಾದ್ರೂ ಒಳಗಡೆ ಬಿಟ್ಕೋತಾರೆ. ಕ್ಯಾಬಿನೆಟ್ ನಲ್ಲಿ ವಿರೋಧನೇ ವ್ಯಕ್ತಪಡಿಸಿಲ್ಲ, ವಿರೋಧನೇ ವ್ಯಕ್ತವಾಗಿಲ್ಲ, ಯಾವುದೇ ಕಾರಣಕ್ಕೋ ಅಂತ ಪ್ರಶ್ನೆಗಳೇ ಉದ್ಭವ ಆಗಿಲ್ಲ. ಕೆಲವು ವಿಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಜನಮಾನಸದಲ್ಲಿ ಒಂದು ಪ್ರಶ್ನೆ ಎದ್ದಿದೆ. ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ ನಾವು ಸರ್ಕಾರವಾಗಿ. ಈ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಅದೊಂದು ಇಂಡಿಪೆಂಡೆಂಟ್ ಬಾಡಿ, ಸಂವಿಧಾನಿಕವಾದಂಥ ಸಂಸ್ಥೆ. 1992ರಲ್ಲಿ ಸಹಲಾನಿ ಕೇಸ್ನಲ್ಲಿ ಕೊಟ್ಟಂಥ ಸುಪ್ರೀಂ ಕೋರ್ಟ್ ತೀರ್ಪಿನ ಆಧಾರದ ಮೇಲೆ ಇಡೀ ಭಾರತ ದೇಶದಲ್ಲಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಎಲ್ಲ ರಾಜ್ಯಗಳಲ್ಲೂ ನಿರ್ಮಾಣ ಆಗಿದೆ, ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಇದ್ದಾವೆ. ಅವೆಲ್ಲವೂ ಕೂಡ ಪ್ರತಿ 10 ವರ್ಷಕ್ಕೊಮ್ಮೆ ಗಣತಿಯನ್ನು ಮಾಡ್ತವೆ. ಆ ಗಣತಿಯ ಲೆಕ್ಕಾಚಾರವನ್ನು ಇಟ್ಕೊಂಡು ಯಾವುದೇ ಸರ್ಕಾರಗಳು ಯಾರ್ಯಾರು ಯಾವ್ಯಾವ ವಿಷಯದಲ್ಲಿ ಹಿಂದುಳಿದವರಿದ್ದಾರೆ, ಅವ್ರಿಗೆ ಯಾವ ರೀತಿ ಸಬಲರನ್ನಾಗಿ ಮಾಡಬೇಕು, ಅವ್ರನ್ನ ಮೇಲೆತ್ತಕ್ಕೆ ಏನು ಕಾರ್ಯಕ್ರಮ ಕೊಡಬೇಕು, ರಾಜ್ಯದ ಅಭಿವೃದ್ಧಿಗೆ ಜೊತೆಗೆ ಇವರ ಸರ್ವಾಂಗೀಣ ಅಭಿವೃದ್ಧಿ ಹೇಗೆ ಮಾಡೋಕ್ಕೆ ಸಾಧ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ಈ ಗಣತಿ ನಮಗೆ ಕಣ್ತೇರಿಸುತ್ತೆ. ಅದರ ವರದಿಯನ್ನು ಅವರು ಕ್ರೋಢೀಕರಿಸಿ ಆಯೋಗದವರು ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ. ಅದಾದಮೇಲೆ ಕ್ಯಾಬಿನೆಟ್ಗೆ ಬರುತ್ತೆ. ಕ್ಯಾಬಿನೆಟ್ಟಿಂದ ಅದನ್ನು ಏನು ಸಾಧಕ ಬಾಧಕಗಳು ಚರ್ಚೆ ಮಾಡಿ ಆಮೇಲೆ ಇದು ನಮ್ಮ ವಿಧಾನಸಭೆಗೆ ಬರುತ್ತೆ. ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ. ನಂತರ ಅದು ವಿಧಾನ ಪರಿಷತ್ಗೆ ಹೋಗುತ್ತೆ, ರಾಜ್ಯಪಾಲರ ಅಂಕಿತ ಆಗುತ್ತೆ. ಬಂದು ಜನರ ಸಮಸ್ಯೆಗಳು ಇಷ್ಟಿದ್ದಾವೆ, ಇವ್ರ ಪರಿಸ್ಥಿತಿ ಇಷ್ಟಿದೆ, ಇವ್ರ ಪರಿಸ್ಥಿತಿ ಇಷ್ಟಿದೆ, ನನ್ನ ಪರಿಸ್ಥಿತಿ ಇಷ್ಟಿದೆ, ನಾವು ಇದಕ್ಕೇನು ಸಮಾಧಾನಕರವಾದಂಥ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತ ನಂತರ ಕ್ಯಾಬಿನೆಟ್ ಆದಮೇಲೆ ಬಜೆಟಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯಕ್ರಮಗಳನ್ನು ಕ್ರೋಢೀಕರಿಸಿ ಘೋಷಣೆ ಮಾಡೋದು. ಯಾವುದೇ ಸರ್ಕಾರ ಆಗಿರಲಿ, ನಮ್ಮ ಸರ್ಕಾರ, ಇನ್ನೊಂದು ಸರ್ಕಾರ, ಮತ್ತೊಂದು ಸರ್ಕಾರ, ಇಲ್ಲಿ ವಿರೋಧಕ್ಕಾಗಿ ವಿರೋಧ ಮಾಡೋದು, ಜನರ ಮನಸ್ಸಲ್ಲಿ ತಳಮಳ ಸೃಷ್ಟಿ ಮಾಡೋದು, ಅಥವಾ ಅವ್ರಿಗೆ ಏನಪ್ಪ ಇದು ಏನೋ ಆಗೋಗ್ತಾ ಇದೆ ಅಂತ ಅವ್ರ ಮನಸ್ಸಲ್ಲಿ ಇಲ್ಲದೇ ಇರೋದನ್ನೆಲ್ಲ ತುಂಬಿ ಅದರಲ್ಲಿ ರಾಜಕಾರಣ ಮಾಡ್ಕೊಳಕ್ಕೆ ಹೋದರೆ ಅದರಂಥ ದುರಂತ ಮತ್ತೊಂದಿಲ್ಲ. ಯಾಕೆ ಅಂತಂದರೆ ಇದು ಪ್ರತಿ 10 ವರ್ಷಕ್ಕೆ ಒಂದು ಸಾರಿ. ಇಲ್ಲೆಲ್ಲೂ ನಾವು ಈಗಲೂ ಸ್ಪಷ್ಟಪಡಿಸ್ತಾ ಇದ್ದೇನೆ, ಸರ್ಕಾರ ಆಗಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಆಗಲಿ ಜಾತಿ ಗಣತಿ ಅಂತ ಎಲ್ಲೂ ಹೇಳಿಲ್ಲ, ಎಲ್ಲೂ ಅದರ ಆದೇಶ ಇಲ್ಲ. ಅದು 1931 ಬ್ರಿಟಿಷರ ನಂತರ ಇದು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಸಂವಿಧಾನದಲ್ಲಿ ಅಡಕವಾಗಿರೋದ ಕಾರಣ ಇದುವರೆಗೂ ಜಾತಿ ಸಮೀಕ್ಷೆ ನಡೆಸಿಲ್ಲ ಯಾವುದೇ ಸರ್ಕಾರಗಳು. ಅದು ಇವರು ಅವರು ಅಂತೇನಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಮಗೆ ಬಜೆಟ್ ಮಾಡ್ತಿರುವಂಥ ಅಧಿಕಾರಿಗಳು 2% ಇರೋ ಅಧಿಕಾರಿಗಳು 98% ಇರೋ ಜನರ ಮೇಲೆ ಅವ್ರಿಗೆ ಇಷ್ಟ ಬಂದಂತೆ ಬಜೆಟನ್ನು ಕ್ರಿಯೇಟ್ ಮಾಡ್ತಿದ್ದಾರೆ. ಇದು ಸರಿ ಇಲ್ಲ, ಅದರ ಕಷ್ಟ ಸುಖಗಳು ಅವ್ರಿಗೆ ಗೊತ್ತಿಲ್ಲ, ಸಾಧಕ ಬಾಧಕಗಳು ಅವ್ರಿಗೆ ತಿಳಿದಿಲ್ಲ ಅಂತೇಳಿ ಇಡೀ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಜಾತಿ ಗಣತಿ ಆಗಲೇಬೇಕು ಅಂತ ಒಕ್ಕರನ್ನ ಒತ್ತಾಯ ಮಾಡಿದ ಕಾರಣ ಕೇಂದ್ರ ಸರ್ಕಾರದವರು ಇದೆಲ್ಲೋ ನಮಗೆ ಪೆಟ್ಟು ಬೀಳುತ್ತೆ ಅಂತೇಳಿ ತರಾತುರಿಯಲ್ಲಿ ಜಾತಿ ಗಣತಿ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಯಾವಾಗ ಮಾಡ್ತೀರಾ ಅಂತ ನಾವು ಕೇಳಿದ್ವಿ. ಒಂದು ನಿಮಿಷ ಹೇಳ್ಬಿಡ್ತೀನಿ ಪೂರ್ಣ. ಯಾವಾಗ ಮಾಡ್ತೀರಪ್ಪ ನೀವು ಅಂತ ಕೇಳಿದ್ವಿ. 2027 ಮಾರ್ಚಲ್ಲಿ ಮಾಡ್ತೀವಿ ಅಂತಂದ್ರು. ಇವಾಗ ಇನ್ನು 25ರಲ್ಲಿ ಇದ್ದೀವಿ, 27 ಅವರೆಲ್ಲ ಇಡೀ ದೇಶ ತುಂಬ ಗಣತಿ ಮಾಡಿ ನಮ್ಮ ಸರ್ಕಾರ ಕೂಡ ಸರ್ಕಾರ ಇರುತ್ತೋ ಹೋಗುತ್ತೋ. ಈಗ 2015ರಲ್ಲಿ ಏನು ಗಣತಿ ಮಾಡಿದ್ರು, ಸರ್ಕಾರ ಯಾವುದಿತ್ತು ಯಾವುದೋಯ್ತು, ಆಮೇಲೆ 3 ಜನ ಮುಖ್ಯಮಂತ್ರಿಗಳು ಬಂದರು, ಅವ್ರು ಯಾಕೆ ಅದನ್ನು ಸ್ವೀಕಾರ ಮಾಡಲಿಲ್ಲ. ಅದು ಸರ್ಕಾರ ಶಾಶ್ವತ ಆಯೋಗಗಳ
ಆಯೋಗದ ಒಳಗಡೆ ಕೈ ತೋರಿಸಿ ಏನಾದ್ರು ಮಾಡೋದಾಗಿದ್ದಿದ್ರೆ 3 ಜನ ಮುಖ್ಯಮಂತ್ರಿಗಳು ಬಂದು ಹೋದ್ರು ಆ ಮಧ್ಯದಲ್ಲಿ ಆ ವರದಿ ಕೊಟ್ಟ ಮಧ್ಯದಲ್ಲಿ ಅವ್ರ ಕೈ ತೋರಿಸ್ಬಿಟ್ಟು ಏನಾದ್ರು ಮಾಡ್ಬೋದಾಯ್ತಲ್ಲ. ಯಾಕೆ ಮಾಡ್ಲಿಲ್ಲ ಸ್ವಾಮಿ? ಜನರ ಮುಂದೆ ಜನರ ಮನಸ್ಸಿಗೆ ಇಲ್ಲದೆ ಇರುವಂತ ಶಂಕೆ ತಂದಿಟ್ಟು ಇಲ್ಲದೆ ಇರುವಂತ ಜಾತಿಗಳ ನಡುವೆ ನೀವು ಆ ಜನರ ನಡುವೆ ಬೆಂಕಿ ಹಚ್ಚೋ ಕೆಲಸ ಮಾಡಕ್ ಹೊರಟಿದ್ದೀರಿ. ಅದನ್ನ ತತ್ಕ್ಷಣ ನಿಲ್ಲಿಸಬೇಕು. ಸರ್ಕಾರ ಎಲ್ಲೂ ಕೂಡ ಜಾತಿ ಗಣತಿ ಮಾಡ್ತಿಲ್ಲ. ಆಮೇಲೆ ಅದೇನೇನೋ ಹೆಸರೆಲ್ಲ ಸೇರಿಸ್ಬಿಟ್ಟಿದ್ದಾರೆ, ಕ್ಲಿಯರ್ ಮಾಡ್ಬಿಡ್ತೀನಿ ಒಂದ್ ನಿಮಿಷ. ಯಾಕೆಂದ್ರೆ ಆಮೇಲೆ ಅದು ದಾರಿ ತಪ್ಪಿಡುತ್ತೆ. ಬೇಡ, ಒಂದ್ ನಿಮಿಷ ಹೇಳ್ಬಿಡ್ತೀನಿ ನೋಡಿ. ಈಗಾಗಲೇ ಕಾಂತರಾಜ್ ಅವರ ಆಯೋಗದ ಇದು ಮಾಡಿದಾಗ, ಗಣತಿ ಮಾಡಿದಾಗ ಕೆಲವು ಸಮಾಜದ ಕೆಲವು ಜನರು ತಾವೇನ್ ಬದಲಾವಣೆ ಆಗಿದ್ದಾರೆ ಅವರೇ ಸ್ವತಃ ಬರ್ಕೊಂಡಿರೋದನ್ನ ದಾಖಲು ಮಾಡಿರೋದು. ಆಮೇಲೆ ಆ ಸಂಬಂಧಪಟ್ಟಂತೆ ಕೆಲವು ವ್ಯಕ್ತಿಗಳು ಸಂಘಟನೆಗಳು ಕೊಟ್ಟ ಅರ್ಜಿಯ ಆಧಾರದ ಮೇಲೆ ಈ ಸರ್ಕಾರ ಎಲ್ಲ ಮಾಡಿರೋದು, ಆಯೋಗ ಮಾಡಿರೋದು, ಶಾಶ್ವತ ವರ್ಗ ಹಿಂದುಳಿದ ವರ್ಗಗಳ ಆಯೋಗ ಇದೆಯಲ್ಲ ಅವ್ರು ಮಾಡಿರೋದು. ಅದನ್ನ ಯಾಕ್ರಿ ನಮ್ಮ ತಲೆ ಮೇಲೆ ಕಟ್ತೀರಿ? ಎಲ್ಲಾರು ನಾವು ಸಂವಿಧಾನಿಕ ಒಂದು ಸಂಸ್ಥೆ ಮಧ್ಯದಲ್ಲಿ ಕೈ ತೋರಿಸಿ ತಲೆ ತೋರಿಸಿ ಕಾಲು ತೋರಿಸಿ ಏನಾದ್ರು ಮಾಡಕ್ಕಾಗತ್ತಾ? ಬಿಜೆಪಿ ಅವ್ರಿಗೂ ಗೊತ್ತಿದೆ ಅದು. ಸುಮ್ನೆ ಹೊರಗಡೆ ವಿರೋಧಕ್ಕಾಗಿ ಜನರನ್ನ ಎತ್ಕಟ್ಟ ಕೆಲಸ ಮಾಡಬಾರ್ದು. ಅವರು ಅಧಿಕಾರದಲ್ಲಿ ಮಾಡಕ್ಕಾಗಿತ್ತಾ ಮಾಡಕ್ಕಾಗತ್ತಾ ಇಲ್ವಾ ಅನ್ನೋದು ಅವ್ರಿಗೂ ಗೊತ್ತಿದೆ. ವಿರೋಧ ಪಕ್ಷಗಳು ವಿರೋಧಕ್ಕಾಗಿ ವಿರೋಧ ಮಾಡ್ತಾ ಇದೆ. ಆದ್ರೆ ನಾನೊಂದೇನ್ ಹೇಳ್ತಿದ್ದೇನೆ, ಈ ಗಣತಿ ಆಗ್ತಿದೆ, ದಯಮಾಡಿ ಯಾರೊಬ್ರು ತಪ್ಪಿಸ್ಕೊಳ್ಳಾರ್ದಂತೆ ನಿಮ್ಮ ಮನೆಯ ಪರಿಸ್ಥಿತಿ, ನಿಮ್ಮ ವಿದ್ಯಾರ್ಥಿಯ ಏನು ಚಟುವಟಿಕೆ, ಆರ್ಥಿಕ ಚಟುವಟಿಕೆ, ಸಾಮಾಜಿಕವಾಗಿ ನಿಮ್ಮ ಪರಿಸ್ಥಿತಿ ಏನಿದೆ ಅಂತ ದಾಖಲು ಮಾಡದೆ ಹೋದ್ರೆ ನೀವು ಅದರಿಂದ ಹಿಂದುಳಿತೀರಿ, ಹೊರಗಡೆ ಹೋಗ್ತೀರಿ. ನಿಮ್ಮ ಸಮಾಜಕ್ಕಾಗುವಂತ